ತೆಹಲ್ಕಾದ ಸಂಸ್ಥಾಪಕ ತೆಹಲ್ಕಾದ ಎಡಿಟರ್ ಇನ್ ಚೀಫ್ ಆಗಿದ್ದಂತ ತರುಣ್ ತೇಜ್ಪಾಲ್ ದೋಷಿ ಅಂತೇಳಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಅತ್ಯಾಚಾರ ಪ್ರಕರಣದಲ್ಲಿ ದೋಷಿ ಅಂತ ತೀರ್ಪನ್ನ ಕೊಟ್ಟಿದ್ದು ಬಾಂಬೆ ಹೈಕೋರ್ಟ್ನಿಂದ ಈ ಮಹತ್ವದ ತೀರ್ಪು ಪ್ರಕಟ ಆಗಿದೆ. 2013ರಲ್ಲಿ ದಾಖಲಾಗಿದ್ದ ಪ್ರಕರಣ ನಿಮಗೆ ನೆನಪಿರ್ಬೋದು. ತೆಹಲ್ಕಾ ಅನ್ನುವಂತದ್ದು ಆ ಸಂದರ್ಭದಲ್ಲಿ ಬಹಳ ಖ್ಯಾತಿ. ನಿಮಗೆ 2000 ಈ ಮ್ಯಾಚ್ ಫಿಕ್ಸಿಂಗ್ ಕ್ರಿಕೆಟ್ ಬೆಟ್ಟಿಂಗ್ದು, ಅದಾದ ನಂತರದಲ್ಲಿ ಗುಜರಾತ್ ಗಲಭೆಗೆ ಸಂಬಂಧಪಟ್ಟಾಗಿದ್ದಲ್ಲ ಸ್ಟಿಂಗ್ ಆಪರೇಷನ್ಸ್, ಇದರಿಂದೆಲ್ಲ ಬಹಳ ಹೆಸರಾಗಿದ್ದಂಥ ಪ್ರಕರಣ, ಅಂದ್ರೆ ಹೆಸರಾಗಿದ್ದಂತಹ ಒಂದು ಮಾಧ್ಯಮ ತೆಹಲ್ಕಾ. ಸೊ ಅದರ ಎಡಿಟರ್ ಇನ್ ಚೀಫ್ ತರುಣ್ ತೇಜ್ಪಾಲ್ ವಿರುದ್ಧವಾಗಿ ಗೋವಾದಲ್ಲಿ ಕಂಪ್ಲೇಂಟ್ ದಾಖಲಾಗಿತ್ತು. ಅವರ ಸಹೋದ್ಯೋಗಿಯ ವಿರುದ್ಧವಾಗಿ ಅವರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥದ್ದು ಪ್ರಕರಣ ಆಗಿತ್ತು. 2021ರಲ್ಲಿ ನೋಡಿ ಗೋವಾದ ಸೆಷನ್ಸ್ ಕೋರ್ಟ್ ಇವರನ್ನ ಅಕ್ವಿಟ್ ಮಾಡಿತ್ತು, ಅಂದ್ರೆ ಇವರು ನಿರ್ದೋಷಿ ಅಂತ ಹೇಳಿ ತೀರ್ಪನ್ನ ಕೊಟ್ಟಿತ್ತು. ಬಟ್ ಅದಾದ ನಂತರದಲ್ಲಿ ಗೋವಾ ಸರ್ಕಾರ ಹೈಕೋರ್ಟ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮೊರೆ ಹೋಗಿತ್ತು. ಈಗ ಆ ಅರ್ಜಿಯನ್ನ ಪರಿಗಣಿಸಿ ತನಿಖೆ ನಡೆಸಿದ್ದಂತಹ ವಿಚಾರಣೆ ನಡೆಸಿದ್ದಂಥ ಕೋರ್ಟ್ ತರುಣ್ ತೇಜ್ಪಾಲ್ ದೋಷಿ ಅಂತ ತೀರ್ಪನ್ನ ಕೊಟ್ಟಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಇದು ಸುಮಾರು 10 ವರ್ಷ ಕಾಲ ಅವರು ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾದಂತಹ ಒಂದು ಕೋರ್ಟ್ನ ತೀರ್ಪಿದು.